ತೋರಿಸಿ ಕಳಿಸಿದ್ದಲ್ಲ ಕೂತ್ಕೊಳ್ಳಿ ಅಮ್ಮ ಕೂತ್ಕೊಳ್ಳಿ. ಫುಲ್ ಜೈಂಟೇ ಬಂದ್ಬಿಟ್ಟಿದ್ದಾರೆ. ಗಾಡಿ ಗಿಡಿದ ಆಗ್ತಿದ್ದೀರಾ ಹೆಂಗೆ ಸರ್ ಇದು? ಗಾಡಿ ಗಿಡಿದ ಆಗ್ತಿದ್ದೀರಾ? ಗಾಡಿ ಮಾಮೂಲಿ ಏನು ಜಗಳ ಗಿಡ ಆಯ್ತಾ? ಅವ್ನೇನ್ ಮಾಡೋಣ ಎರಡೆರಡು ಇದ್ದಾದ್ಮೇಲೆ ಏನ್ ಮಾಡ್ದ ಕಡ್ಡಿ ಕೀಳಕ್ ಹೋಗಲ್ಲ, ಹಿಂಗೆ ಕಡ್ಡಿ ಕಿತ್ಕೊಂಡಲ್ಲ ಕೈ ಸ್ವಲ್ಪ ಇವ್ರದ್ದು ಇದಾಗದೆ ಒಡ ನುಗ್ಬಿಟ್ಟಿದೆ ಜೈಂಟು. ಜೈಂಟ್ ಇದ್ದಲ್ಲ ಒಡ ನುಗ್ಬಿಟ್ಟಿದೆ. ಏನು ಹೆದರ್ಬೇಡಿ, ಮಾಡ್ಕೊಡ್ತೀನಿ. ದೇವ್ರು ಒಳ್ಳೇದು ಮಾಡ್ತಾನೆ. ಸುಮ್ಮ ಆಪ್ರೇಷನ್ ಮಾಡಿ ದೊಡ್ಡದಲ್ಲ. चंपल था गाय से तो ना अच्छे जरिए दे तो नहीं बना है ना ये काढ़ो सर, राइट काढ़ो. हाँ ओके. कच्चे काढ़ो. इधर आइए. देखिए बट पेंट देखिए. अयो. छोड़ दे. कई बड़ी इन बनी सर. इधर चिचकोल आचे बंद इधर. ತಾರೀಫ್ ಮಾಡಿ ಅಂತ ಅನ್ಕೊಂಡಿದ್ದಾರೆ ಅಂತ. ಎಷ್ಟು ರಾತ್ರಿ ಎಷ್ಟು ಗಂಟೆ ಆಗಿದಮ್ಮ? ಸಾಯಂಕಾಲ ಒಂದು 9 ಗಂಟೆ. 9 ಗಂಟೆ ಇದೈತಲ್ಲ ಸರ್ ಇದು. ಸುಮ್ಮನೆ ಕೆಲಸ ಬೇರೆಯವ್ರಿಗೆ ನಾನು ಹೇಳ್ದಲ್ಲ ಒಂದು ಸಲ ಸಮಯ ಮಾತ್ರ ಲೂಸ್ छोड़ ಸಣ್ಣ ಬರಬೇಕು. ಬನ್ನಿ ಸರ್ ಇಟ್ಕೊಳ್ಳಿ ಸ್ವಲ್ಪ. सीधा देख लो तू मैं देख लो तू देख ले नहीं आप पकड़ ले. उठाना ऐसा उठाना जरा पकड़ो सा. उठाओ ऊपर उठाना ऊपर उठाना ऊपर अभी ऊपर ऐसा 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 स्ट्राइट उठना. हाँ शाबाश उठाओ भी. हाँ बस छोड़ो ऐसा सुलाना जल्दी. लूज छोड़ना छोड़ बस मेरे कस्तीन काढ़ो. हाँ बस्तीन काढ़ना क्या भी डरना. ಹೆಂಗೆ ಕಾಡ್ತಾ ಇದೆ ಅಮ್ಮ ಈಗ? ಹಾಂ ಹೇಳಿ. ಎಲ್ಲಿರೋದು ನೀವು? ಸಿದ್ದಾಪುರ. ಕಚೇರಿ ಕೋಟೆ ಸಿದ್ದಾಪುರ. ಏನು ಕಷ್ಟ ಅದ. ನಾನು ದೊಡ್ಡ ಪೈಲ್ವಾನ್ಗೆ ಕೂರಿಸಿದ್ದೀನಿ. ಏನು ನೈಲಾಟ. ಹಾಂ ಬಸ್ಸರಪ್ಪ ನಾಷ್ಟ ಮಾಡಿದ್ರಾ? ಯಾರು ಗಲಾಟೆ ಮೊನ್ನೆ ಗೊತ್ತಾಗ ಮಾಮೂಲಿ ಥರ ಸಣ್ಣ ಪುಟ್ಟ ಕತ್ತೈತೆ ಅಮ್ಮ ಸ್ಟ್ರೈಟು. ಈಗ ಗೋಪ ಮಾಡಬೇಡಿ, ಯಾರು ನೋಡಲ್ಲ. ಕತ್ತೈತಿ ಸ್ಟ್ರೈಟು. ಕೋಪ ಅಂದ್ರೆ ಮೊಮ್ಮಗಳಿಗೆ ರೇಗಿಸ್ತು, ಅದಕ್ಕೆ ಕೋಪ ಬರದೆ ಇನ್ನೇನು ಬರುತ್ತೆ. ಎಕ್ಸ್ರೇ ಕೊಡಿ ಸರ್ ಅದು. ಪಾಪ ತಾಯಿ ಇಲ್ಲ, ಸೆಟ್ ಆಗೈತೆ. ಮಗಳು ತೀರೋಗಿದ್ದಾರೆ. ತಂದೆ ಮಗಳು ತಂದೆನೂ ಇಲ್ಲ. ನೀವು ಇರಲಿಲ್ಲ ಅಂದ್ರೆ ನಾವಿದ್ದೋ ಅಂದ್ರೆ ಹುಡುಗಿ ಬೇರೆ ಕಡೆ ಇದೆ. ಮೈಸೂರಲ್ಲೇ ಅವಳೆ ಮೈಸೂರಲ್ಲೇ ಐತೆ ಹುಡುಗಿ. ಅಲ್ಲ ಸಿಮೆಂಟ್ ಎಲ್ಲ ಇವ್ರು ಒಬ್ಬರೇ ಸಾಕು. ಹಾಂ ಇವ್ರು ಒಬ್ಬರೇ ಸಾಕು. ಅದೇ ಹಾಕಿ ಅದೇನಾಗೋಯ್ತು ಅಂದ್ರೆ ಹುಡುಗ ಸ್ವಲ್ಪ ಸ್ಟ್ರಾಂಗ್ ಬಾಡಿ, ನಿಮ್ಗಿಂತ ಸ್ಟ್ರಾಂಗ್ ಆಗೋದು. ಇಲ್ಲ ಬಿಡಿ, ದೇವ್ರು ಒಳ್ಳೇದು ಮಾಡ್ತಾರೆ. ರೆಡಿ ಆಗೈತೆ. ಪಟ್ಟಿಲ್ಲ ಅಂದ್ರೆ ನೀವು ಬೇಡ ಆರಿಸಿ ಬೀಳಲಿಲ್ಲ ಎತ್ತಿ ಗಂಡು ಅಷ್ಟೇ ಮಾಡಿ. ಇನ್ನು ಬೇಕಲ್ಲ, ಇನ್ನೂ ಫಾಸ್ಟು. ಜೋರಾಗಿ ಮಾಡ್ತಾರೆ. ಕೂತ್ಕೊಳ್ಳಿ ಅಮ್ಮ. ಫ್ರೀಯಾಗಿ ಎಲ್ಲ ಕಾಯಿಸಿ ಬಿಡಬಾರ್ದು, ಕೈ ಬಿಡಬಾರ್ದು. ಹಂಗೆ ಇರಲಿ, ಕೈ ನೀಡಿ ನೆಟ್ಟಿಗೆ. तेल लगल छोड़. ಎಣ್ಣೆ ಕೊಟ್ಟಿರ್ತೀನಿ, ಸ್ವಲ್ಪ ದಬಾಯಿಸಿ ಉಜ್ಬೇಕು. ಇಲ್ಲಿ ಜರ ದಬಾಗೊಳ್ಳೋಣ. ಕೈ ನೀಡಿ ಅಮ್ಮ. ಇಲ್ಲಿ ಸ್ವಲ್ಪ ದಬಾಯಿಸಿ ಉಜ್ಜಿ. ಈ ಥರ ಮದುವೆ ಆಯ್ತಾ? ಇಲ್ಲ ಯಾರ್ದು ಮದುವೆ? ಈಗ ನಿನ್ನೆಲ್ಲ ಹಾಕಿದ್ರಲ್ಲ, ಮಾತಾಡಿ. ಇಲ್ಲ ಎಂಗೇಜ್ಮೆಂಟ್ ಇತ್ತಲ್ಲ, ಅದೇ ಮಗಳದು ಎಂಗೇಜ್ಮೆಂಟ್, ಮೊಮ್ಮಗಳದು ಐತಲ್ಲ. ಮತ್ತೆ ಇದೊಂದಾದ್ಮೇಲೆ ಸೊಂಟನೂ ಇವ್ರದ್ದು ಸುಮಾರು ಎಲ್ಲ ರೆಡಿ ಮಾಡೋಣ. ಅದೇ ಹೇಳಿಲ್ವಾ ನೆಕ್ಸ್ಟ್ ಟೈಮ್ ಬರುವಾಗ ಎಕ್ಸ್ರೇ ತಗೊಂಡ್ಬಿಡ್ತೀನಿ ಸೊಂಟ. ಅಮ್ಮ ಕತ್ತೈತಿ. ಇವ್ರು ಫಸ್ಟ್ ಒಂದು ದಿವಸ ಕುತ್ಕೊಳ್ಳಿ. ಸ್ವಲ್ಪ ಹಿಂದಕ್ಕೆ ಹೋಗಿ ಸ್ಟ್ರೈಟ್. ಏನು ಹೇಳಿದ್ರು ಡಾಕ್ಟ್ರು? ಯಾವ ಹಾಸ್ಪಿಟ್ಲು? ಅಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ ಗೊತ್ತಲ್ಲ. ಏನು ಹೇಳಿದ್ರು ಸರ್ ಅಲ್ಲಿ?
ಬೆಳಗ್ಗೆ ಬನ್ನಿ ಅಂತ ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ರು. ರಾತ್ರಿ ಸುಮಾರಾಗಿ ಕೂರಿಸಿದ್ದೀವಿ, ಇನ್ನು ಸ್ವಲ್ಪದಲ್ಲಿದೆ ಅಂತರು. ನನಗೆ ಯಾಕೋ ಡೌಟ್ ಹೊಡಿತು ಇವ್ರು ಕೂರಿಸೋದು. ನಾನು ಅದಕ್ಕಿಂತ ಮುಂಚೆನೇ ಹೇಳ್ಬಿಟ್ಟಿದೆ, ನಮ್ಮ ಚಿಕ್ಕಮ್ಮನಿಗೆ ಹೇಳ್ಬಿಟ್ಟಿದ್ದೆ ನಾನು, ಮೈಸೂರಿಗೆ ಹೊಂಟೋಗ್ಬಿಡ, ಇಲ್ಲಿ ಬೇಡ, ಮೆಡಿಸಿನ್ ಅಂತ ಗೊತ್ತಾಗ್ತಾರೆ ಅಂತ. ನಿಮಗೂ ಚೆನ್ನಾಗಿ ಅನುಭವ ಆಯ್ತಲ್ಲ. ಬಂದಿದ್ದೆ 2 ಸಲ ಬಂದಿದ್ದೆ. ಕಡಲೆಕಾಳು, ಅವರೆಕಾಯಿ, ಬದನೆಕಾಯಿ, ಆಲೂಗಡ್ಡೆ, ಸಿಂಪಿ ಪದಾರ್ಥ, ವಾಯು ಪದಾರ್ಥ ಸ್ವಲ್ಪ ಕಮ್ಮಿ ಮಾಡಿ. ಕೈ ಎದ್ಬೇಡಿ, ಒಂದು ದಿವಸ ಫುಲ್ ಇರಲಿ ಸ್ವಲ್ಪ. ಅವ್ರು ಏನಾದ್ರು ಕೈಗೆ ತಿರ್ಗಿಸ್ಬಿಟ್ರಾ? ಕೈ ತಿರ್ಗಿಸೋದೇ ಅದು. ಒಳಗಡೆ ಹೇಳಿದ್ರೆ ತಾನೇ ಗೊತ್ತಾಗ. ಬಟ್ಟೆನೋ ಹಾಕೋ ಹಿಡಿದ್ರಂತೆ ಅವರು, ಬಟ್ಟೆನೋ ಹಾಕೋ ಹಿಡಿದ್ರಂತೆ, ಬಟ್ಟೆಲ್ ಹಾಕಿ ಹಿಡಿದ್ರಂತೆ ಅವ್ರು ಕೈ. ಹೇಳ್ದಿರೋದು ಹಾ, ಡಾಕ್ಟರ್ಗಳು ಹೇಳ್ದಿರೋದು ಹಾಸ್ಪಿಟ್ಲಿಗೆ ಹೋದಾಗ ಇದಾದದ್ದು ಮೇನು ಅಲ್ಲೇ ಊರಲ್ಲಿ. ಆಮೇಲೆ ಏನಾದ್ರು ಕೈ BP ಸ್ವಲ್ಪ ಅವ್ರಿಗೆ ಜಾಸ್ತಿ ಐತೆ, ಬೆಳಗ್ಗೆ ಕರ್ಕೊಂಡ್ಬನ್ನಿ, ಈಗ ಬೇಡ, BP ಸ್ವಲ್ಪ ಕಮ್ಮಿ ಐತೆ ಅಂತ ಹೇಳ್ಬಿಟ್ರು. ಏನ್ ಬಾಯಿಗೆ ಬರ್ತದ ಅದು ಮಾತಾಡ್ಬೋದು. ಮಾತ್ರೆ ಎಲ್ಲ ನಾನು ಬರುವ ತಂದು ಕೊಟ್ಬಿಡು ವಾಪಸ್ಸು. ಹೌದಾ? ನಿಮ್ ಮಾತ್ರೆ ನಿಮ್ ಬಡಿಗಳು ಬಿಡಿ, ಕೈ ಬಿಟ್ಬಿಡಿ. ಹಾ, ಸಕ್ಕತ್ತೆ ತಮ್ಮ ಆಮೇಲೆ. ಹಾ, ಅಷ್ಟೇ, ಇರ್ಲಿ. ಕೈ ಬಿಡಿ. ನಾಳೆಯಿಂದ ಅರ್ಧ ಗಂಟೆ ಬಿಡಿ. ಇವತ್ತು ನಾಳೆ ಬೆಳಗ್ಗೆ ಹೋಗ್ಬಿಡಿ, ಬೇಡ 7 ದಿವಸ.